ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ನಾವು ಈಗ ವಿಡಿಯೋ ಶುರು ಮಾಡಾಕತ್ತೇವಿ. ನಮ್ಮ ಮನೆಯವ್ರ ನನಗೋಸ್ಕರ ಸ್ಪೆಷಲ್ಲಾಗಿ ವಾವ್ ಸಂತಿ ಮಾಡ್ಕೊಂಬಂದಾರ. ಕಲ್ಲಂಗಡಿ ಹಣ್ಣು ಮಾಡ್ಕೊಂಬರಂಗಿಲ್ಲ ಅಂದೈತಿಲ್ಲ ಒಂದು ಸಂತಿ ಮತ್ತೆ ಮಾಡ್ಕೊಂಬರ್ಬೇಕು. ಜೀವ ಮರ ಮರ ಅನಿಸ್ತು. ಜೀವ ಮರ ಮರ ಅನಿಸ್ತ ಬಿಡ್ಬೇಕಿಲ್ಲ. ಜೀವ ಯಾಕೆ ಮರ ಮರ ಅನಿಸ್ತ. ಏನು ತೊಗೊಂಬಂದಾರ ನೋಡ್ರಿ? ಕಲ್ಲಂಗಡಿ ಹಣ್ಣು ತೊಗೊಂಬಂದಾರ. ಮಳೆಗಾಲದಾಗ ಕಲ್ಲಂಗಡಿ ಹಣ್ಣು ತಂದಾರ ನೋಡ್ರಿ ಅವ್ರು. ಮಳೆಗಾಲದಾಗ ಏನೋ ಬ್ಯಾರೆ ಸ್ಮೆಲ್ ಬರಾಕತ್ತೈತಲ್ಲ ವೆಂಕಟೇಶ. ಹಾಂ ಅಡ್ಕಿ ಚೀಟ್ ಅಲ್ಲದ ಬ್ಯಾರೆದ್ದು. ಸರಿ ಕುಡ್ದನ್ನ ಸರಿ ಕುಡ್ದಿ. ನನ್ನ ಗಂಡ ಸರಿ ಕುಡ್ದು ಬಂದಾನ. ಸರಿ ಕುಡ್ದು ಬಂದ್ಯಾ? ಸರಿ ಕುಡ್ದು ಬಂದ್ಯಾ? ಸರಿ ಅಂದ್ರೆ ಏನು? ಸರಿ ಅಂದ್ರೆ ನೀರ. ಸರಿ ಅಂದ್ರೆ ನೀರು ಅಂತ ನೋಡ್ರಿ. ನಮ್ಗೆ ಗೊತ್ತಿಲ್ಲ. ಏನೇನು ಸಂತಿ ತೊಗೊಂಬಂದಾರ ತೋರಿಸ್ತಾರೆ ಅಂದ್ರೆ ಸೌಂತಿಕಾಯಿ, ಹೀರೆಕಾಯಿ, ನಿನಗೆ ಬೇಕಾಗ್ತಂದ್ರೆ ನನಗೆ ಬೇಕಾದ್ದು ತಂದ ಚೋಳಿಕಾಯಿ. ಗೊತ್ತಿತ್ತು ನಂಗೆ. ನಮ್ಮ ಮನೆಗೆ ಚೋಳಿಕಾಯಿ ಅಂದ್ರೆ ಭಾಳ ಇಷ್ಟ. ಮಾವಿನಕಾಯಿ ಬೇಡಪ್ಪ. ಸೌತೆಕಾಯಿ ತಂದ್ರೆ ಸೌತೆಕಾಯಿ ತಿನ್ನೋಣ. ಕಲ್ಲಂಗಡಿ ತಂದೀವಿ ವೆಂಕಟೇಶ. ಒಬ್ಬಾಕೆ ಅಲ್ಲ, ನೀನು ಇರಂಗಿಲ್ಲ ಬಿಡಂಗಿಲ್ಲ. ಸಿಂಕ್ನಾಗ ಇಟ್ಟು ನೋಡಿ. ನಾವು ಸಿಂಕ್ ಸ್ವಚ್ಛ ಇರ್ತಿದ್ದೆಪ್ಪ. ಅದ್ರೊಳಗೆ ಏನು ಮಾಡಿರೋದಲ್ಲ. ಅದಕ್ಕೆ ಏನು ಮಾಡಿರೋದಿಲ್ಲ ಅಂದ್ರೆ ಹಂಗಲ್ಲ, ಕೈ ಪೈ ತಕ್ಕೊಳ್ಳೋದಿಲ್ಲ. ಅದ್ರೊಳಗೆ ಸೌತೆಕಾಯಿ ಅರ್ಬಿ ಕಳ್ದೀಯಾ? ನಮ್ಮ ಮನೆಯವ್ರ ಆರಾಮ್ಸೆ ಟಿ ವಿ ನೋಡ್ಕೊಂತ ಮಕ್ಕೊಂಡಾರು. ಬಂದೈತಿ ಬರ್ರಿ. ನಾವೀಗ ಏನು ಮಾಡಾಕತ್ತೀವಿ ಅಂತ ಹೇಳಿ ತೋರಿಸ್ತೇವಿ. ಇಲ್ಲಿ ನೋಡ್ರಿ ಏನು ಮಾಡಾಕತ್ತೀನಿ ಅಂಥೇಳಿ. ಏನೇನು ಬೇಕು ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ತಿಂದ್ಬಿಡೋದ್ರಿ ಸುಮ್ಮನೆ. ಮತ್ತೇನು ಮಾಡೋದು? ನಮ್ಮ ಮನೆಯವರು ಹೊರಗಡೆ ಊಟಕ್ಕೆ ಹೋಗ್ಕಾರಂತ. ಹಾಗಾಗಿ ನಂಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ತಿಂದ್ಬಿಡ್ತೇನೆ. ಪಲಾವು ಮಸಾಲೆ ರೈಸು ಏನು ಯಾವುದೋ ಒಂದು ಒಟ್ಟಿನಲ್ಲಿ ಮಾಡಾಕತ್ತೀನಿ. ನಮ್ಮ ಮನೆ ಎಷ್ಟು ಚಂದ ಕಾಣಿಸಾಕತ್ತಿಲ್ಲ, ಇಲ್ಲಿ ಎಷ್ಟು ಚಂದ ಕಾಣಿಸಾಕತ್ತಲ್ಲ. ಎಷ್ಟು ಒಮ್ಮೆ ಹಾಕೊಂಡ್ಬಿಡ್ತೇನೆ. ಉಳ್ಳಾಗಡ್ಡಿ ಹಾಕೇನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊಟ್ಟಿಸ್ತೈತೆ ವೆಂಕಟೇಶ್ ನಮ್ದು. ನಿಂದು ಏನಪ್ಪ ಅವರ ಕಮ್ಮಿ ಮಾಡ್ತೀನಿ ಬರ್ತೀವಿ. ಹೊಟ್ಟಿಸ್ತೈತಿ ಸ್ವಲ್ಪ ಹಾಕೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಲೂಗಡ್ಡೆ, ಗಜ್ಜರಿ, ಸೌತೆಕಾಯಿ, ಟೊಮೆಟೊ, ಉಳ್ಳಾಗಡ್ಡಿ ಇಷ್ಟು ಒಮ್ಮೆ ಹಾಕೊಂಡು ನೋಡಿ. ಘಮ ಘಮ ವಾಸನೆ ಬರಾಕೈತ. ಮಸಾಲೆ ಗಿಸಾಲೆ ಏನು ಹಾಕೊಂಡಿಲ್ಲ. ನಾವೇನು ಹಸಿಮೆಣಸಿನ್ಕಾಯಿ ಹಾಕಾಕತ್ತಿಲ್ಲ, ಮತ್ತು ಮಸಾಲೆ ಖಾರ ಹಾಕಾಕತ್ತೀನಿ. ನೀ ಹೇಳಿದ್ರೆ ನಾ ಚಪಾತಿ ಮಾಡ್ತಿದ್ದಿಲ್ಲ. ನಾ ಏನು ಕೇಳಿ ರೊಟ್ಟಿ ಬೇಕು. ನಾನೀಗ ಖಾರ ಹಾಕಿದೆ ನೋಡಿ. ಇದಕ್ಕೆ ಬೇಕಿದ್ರೆ ಮಸಾಲೆ ಹಾಕೋಬಹುದು. ನಾನು ಮಸಾಲೆ ಗಿಸಾಲೆ ಏನು ಹಾಕತ್ತಿಲ್ಲ.
ಇವು ಜೀರಾ ರೈಸ್, ಜೀರಾ ಹಾಕಿದ್ದಲ್ಲ. ಅಕ್ಕಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತರಕಾರಿನ ಜಾಸ್ತಿ ಆಯ್ತು, ಅಕ್ಕಿನ ಕಡಿಮೆ ಅದು. ಇರಲಿ, ಅದಿಲ್ಲ ಫ್ರೆಂಡ್ಸ್. ಮಸ್ತ್ ಮಸ್ತ್. ಉಪ್ಪು ಹಾಕೇನೇನಿಲ್ಲ, ಇಲ್ಲ ಅನಿಸ್ತೈತಿ. ಮನೆ ನಿಮಗೆ ಆಗ್ತದಲ್ಲ. ನಿಂದು ಅರ್ಜೆಂಟ್ ಐತಿ, ಯಾವುದೂ ಕಡೆ ಕಾಣಿಸೋದಲ್ಲ. ಅರ್ಜೆಂಟ್ ಐತಿ ಟೈಮ್ ಮೇಲೆ ಈಗ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ಹಾಕ್ಕೊಳ್ಳೋದು. ಇರ್ಲ ಓಕೆ. ನೀವು ಬಂತಲ್ಲ ನೀ ಯಾವಾಗ ಬರ್ತೀನಿ ನೋಡಪ್ಪ. ಯಾವಾಗ ಬೇಕಾಗಪ್ಪ, ಬಂದಾರ ಬಾ, ಇಲ್ಲಾಂದ್ರೆ ಅಲ್ಲೇ ಮುಕ್ಕೋ. ನಮ್ಗೆ ಸಾಕಾಗಿತ್ತು. ಹಿಂಗಾಯ್ತು ನಮ್ಮ ಮನೆ ಭಾಳ. ಇಬ್ಬರಿಗಿಲ್ಲ ಅಡುಗೆ ಮಾಡ್ತೇನೆ, ಊಟ ಮಾಡೋಣ ಅಂತಂದ್ರೆ ಇಲ್ಲ. ಹೋಗೋರ್ನ ಹೆಂಗೆ ಹಿಡ್ಕೊಂಡು ಕುಂದ್ರಾಕೈತಿ ಹೇಳ್ರಿ. ಹಿಡ್ಕೊಂಡಂತೂ ಕುಂದ್ರಾಕ ಆಗಂಗಿಲ್ಲ. ನನ್ನ ಹಾಲಟ್ ಹೆಲ್ಪ್ ಆಗ್ತದೆ. ಪಾಪ ನಾನು ಏಂತಿಲ್ಲಿ ಪ್ರೀತಿಲಿ ಏನೋ ಮಾಡಾಕತ್ತಾಳ. ಏನಂದ್ರೆ ಪಲಾವ್ ರೈಸ್ ಅದ, ಪಲಾವ್ ಮಾಡಾಕತ್ತಾಳ. ಇಬ್ರು ಕೂಡ ಊಟ ಮಾಡ್ಲಿ ಅಂತೇಳಿ ಅದ್ರ ನಾ ಹೊರಗಡೆ ಊಟಕ್ಕೆ ಹೊಂಟನು. ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಂಡಾಳ. ಸಿಟ್ಟು ಮಾಡ್ಕೊಬೇಡ. ಬಾಯ್. ಬರೀ ನಮ್ದು ಪಲಾವ್ ಮಸಾಲೆ ರೈಸ್ ಅಲ್ಲ, ಮಸಾಲೆ ಹಾಕಿಲ್ಲಲ್ಲ, ಪಲಾವ್ ಕೆಂಪು ಹಾಕಿ ನಾನು ಸ್ವಲ್ಪ ಅದನ್ನು ಹೊತ್ಸೇನಿ. ತಳದೊಳಗೆ ಹೊತ್ಸಿದಂದ್ರೆ ಇಷ್ಟ, ಹಾಗಾಗಿ ಹೊತ್ಸೇನಿ. ಬರೀ ಎಲ್ಲರೂ ಊಟ ಮಾಡೋಣಂತ. ತುಪ್ಪ ಹಾಕ್ಬೇಕಿತ್ತು, ತುಪ್ಪ ಹಾಕ್ತಿರಲಿಲ್ಲ ನಾನು, ಮ್ಯಾಗ ಹಾಕ್ಕೊಂಡ್ರ ಅಂತೇಳಿ. ಹೆಂಗೆ ಕನ್ಸಾಗತೈತಿ ನೋಡಕ್ಕೆ ಚಲೋ ಕನ್ಸಾಗತೈತಿ. ರುಚಿ ಹೆಂಗಾಗೈತೆ ಅಂತೇಳಿ ನೋಡ್ಬೇಕಲ್ರಿ. ಇದು ಸ್ಟೀಲ್ ಬೋಗನೆಲ್ಲ ಹೊತ್ತಿದ್ದು ಮುಂಜಾನೆ ಸಿಗ್ಬೋದು. ಒಬ್ಬಾಕಿ ಅಂತಲೇ ಮಾಡ್ಕೊಂಡೆ ನಾನು. ಅವರು ಜಾಸ್ತಿ ಆಯ್ತು. ನಮ್ಮ ಪಪ್ಪಿ ಊಟ ಹಾಕ್ಬೇಕು. ಅದ್ಯಾಕೋ ಮಗಂದು ಅಂಥದ್ದು ಎಂಥದ್ದು ಬರೀ ರೊಟ್ಟಿನ ಬಿಡ್ತೈತೆ ನೋಡ್ರಿ. ಏನು ಮಾಡಲ ನಾನು, ಬರೀ ರೊಟ್ಟಿನ. ಮಸ್ತ್ ಕಾಣಿಸಾಗತೈತಿ. ನಂಗೆ ಬಿಸಿದು ತಿನ್ನೋದಂತಂದ್ರೆ ಭಾಳ ಇಷ್ಟ. ತುಪ್ಪ ಇಷ್ಟ ಇದ್ದವ್ರು ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ. ರೆಸಿಪಿ ತೋರಿಸಿದ್ ನಾನು ನಿಮ್ಗೆ, ತಿಳಿತೇನಿಲ್ಲ ಗೊತ್ತಿಲ್ಲ. ಹೆಂಗೆ ಹೊಟ್ಟೆ ಹಸ್ತಿತ್ತು, ಹಾಗಾಗಿ ಅಯ್ಯ ಚಮಚ ಇದ್ರೊಳಗೆ ಮುಳುಗೈತಿ. ವಾವ್, ತುಪ್ಪ ಹಾಕೊಂಡು ತಿನ್ಬೇಕ್ರಿ, ಮಸ್ತ್. ತುಪ್ಪ ತಿನ್ನೋದ್ರಿಂದ ಭಾಳ ಒಳ್ಳೇದು. ಅದು ಆಕಳ ತುಪ್ಪ, ಫ್ರೆಶ್ ತುಪ್ಪ, ಇನ್ನೂ ಭಾಳ ಚಲೋ.
ಸಾಕಷ್ಟು. ವಾವ್, ಎಷ್ಟು ಮಸ್ತ್ ಕಲರ್, ಎಷ್ಟು ಮಸ್ತ್ ಕಾಣಿಸಾಗತ್ತೆ ನೋಡ್ರಿ. ಕಲರ್ ಮಸ್ತ್ ಆಗೈತಿ, ಸುಡಾಗೈತಿಲ್ಲ. ಕೊತ್ತಂಬರಿ ಇಲ್ಲ, ಹಂಗಾಗಿ ಕೊತ್ತಂಬರಿ ಹಾಕಿಲ್ಲ ನಾನು. ಖಾರ, ಉಪ್ಪ, ತುಪ್ಪ ಎಲ್ಲ ಬರೋಬ್ಬರಿ ಆತ. ಇನ್ನು ಸ್ವಲ್ಪ ಟಿವಿ ನೋಡ್ಕೊಂತ ಊಟ ಹೋಗ್ಬಿಟ್ಟು ಅಷ್ಟೇ ಟಿವಿ ನೋಡ್ತೀನಿ. ಅದು ರಿಚಾರ್ಜ್ ಖಾಲಿಯಾಗಿ ಇವತ್ತೊಂದು ದಿನ ಲಾಸ್ಟ್ ಇರ್ಬೋದೇನೋ. ರಿಚಾರ್ಜ್ ಮಾಡಿಸೋದು ಬ್ಯಾಡ ಅಂತಂದೆ ನಮ್ಮ ಮನೆಯವ್ರಿಗೆ. ಅದು ರಿಚಾರ್ಜ್ನ ಒಂದು 2-3 ತಿಂಗಳು ರಿಚಾರ್ಜ್ ಮಾಡಿಸ್ಲಿಲ್ಲ ಅಂದ್ರೆ ರಿಸೋರ್ನ ಬಾಧ ಬಿಟ್ಟಿರ್ತೈತಿ. ಹೊಸ ರಿಸೋರ್ನ ತರೋದು, ಅದು ಯಾಕಂತನೂ ಗೊತ್ತಿಲ್ಲ ನಂಗೆ. ಮೊದಲೆಲ್ಲ ಹಂಗೆ ಇದ್ರಕ್ಕಿಲ್ಲ, ಆದ್ರೆ ಈಗ ಸಿಮ್ ಬಂದಿಟ್ಟಿವಿ ಅಂದ್ರೆ ಸಿಮ್ ಇದಾಕ್ಕವಲ್ಲ, ಹಂಗೆ ಇದು ರಿಸೋರ್ನ ಬಾಧ ಬಿಡ್ತೈತಿ. ಹೊಸದ ತರೋದು, ಅದ ರಿಚಾರ್ಜ್ ಮಾಡಿಸ್ಬೇಕು ಬೇಡ ಅಂತೇಳಿ ಯೋಚನೆ ಮಾಡಾಕ್ತೇವೆ. ಯಾಕಂದ್ರೆ ಕರೆಂಟ್ ಒಂದು ಸರಿಯಾಗಿರಂಗಿಲ್ಲ, ಮತ್ತು ನಾವು ಟಿವಿನೂ ನೋಡಂಗಿಲ್ಲ. ಅದು ರಿಚಾರ್ಜ್ ಮಾಡಿಸಿದ್ರು ಸುಮ್ಮನೆ ವೇಸ್ಟ್ ಆಗತೈತಿ. ನಾನು ಫೋನ್ನಾಗ 2 ಸಿಮ್ನ್ಯಾಗೂ ನೆಟ್ ಇರ್ತೈತಿ. ಕೆಲವೊಂದು ಸಲ ಜಲ್ದಿ ಖಾಲಿ ಆಗಿರ್ತೈತಿ, ಇನ್ನು ಒಂದೊಂದು ದಿನ ಹಂಗೆ ಉಳಿದಿರ್ತೈತಿ. ಅವಾಗ ಏನಾದ್ರು ನೋಡೋದಾದ್ರೆ ನೋಡಕ್ಕೆ ಬರ್ತೈತಿ ಅಂತೇಳಿ ಅಂದೇನಿ. ನೋಡ್ಬೇಕು ಏನು ಮಾಡ್ತಾರೋ ನಮ್ಮ ಮನೆಯವರು. ಸುಮ್ಮನೆ ವೇಸ್ಟ್ ಅಲ್ಲ, ಅದು ಯೂಸ್ ಇಲ್ಲ. ಅದಕ್ಕೆ ನಮಗೊಂದು ಸ್ವಲ್ಪ ಐಡಿಯಾ ಕೊಡ್ರಿ ನೀವು. ನಾ ಹೇಳಿ ನಮ್ಮ ಮನೆಯವ್ರು ಟಿವಿನ ಮಾರಿಬಿಡೋ ಉದ್ದೇಶ ಅದ. ಅದು ಹಳೆ ಟಿವಿ ಅಲ್ಲ, ಮಾರಿದ್ರು ಯಾರು ತಗೊಳಂಗಿಲ್ಲ. ಊಟ ಮಾಡ್ತೀನಿ ಫ್ರೆಂಡ್ಸ್. ನಾನೀಗೇನು ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡತ್ತಲ್ಲ, ಇದು ಮುಂಜಾನೆಗಿಂದ ವಿಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಹಿಂದೆ ಮುಂದೆ ಆಗ್ಯಾವು. ಊಟ ಮಾಡ್ಕೊಂತ ನಾನು ಟಿವಿ ನೋಡಾಕತ್ತಿದ್ನಿ. ನಾನು ಹೇಳಿದ್ನಿಲ್ಲ ರಿಚಾರ್ಜ್ ಖಾಲಿ ಆಗೈತೆ ಅಂತೇಳಿ. ಅದು ಇನ್ನೊಂದು 2 ದಿನ ಏನೋ ಇತ್ತಂತ. ಹಾಗಾಗಿ ಸರಿ ಅದ ಅಷ್ಟು ಮುಗೋದಿಂದ ನೋಡಿದ್ರಾತು, ರಿಚಾರ್ಜ್ ಮಾಡಿಸಿದ್ರಾತು, ಇಲ್ಲಾಂದ್ರೆ ಇಲ್ಲ ಅಂಥೇಳಿ. ಹೆಂಗಿದ್ರು ಇನ್ನೆರಡು ದಿನದಾಗ ಖಾಲಿ ಆಕೈತಲ್ಲ, ಹಾಗಾಗಿ ನಾನು ಟಿವಿ ನೋಡ್ಕೊಂತ ಊಟ ಮಾಡಾಕತ್ತಿದ್ನಿ. ಏನಾದರೂ ನನ್ನ ನ್ಯೂಸ್ ಜೊತೆ ನೋಡ್ತಿರ್ತೇನೆ, ಇಲ್ಲಾಂದ್ರೆ ಕಾಮಿಡಿ ಶೋ, ಇಲ್ಲಾಂದ್ರೆ ಹಳೆ ಫಿಲ್ಮ್ ಇರ್ತಾವಲ್ಲ, ಹಳೆ ಫಿಲ್ಮ್ ಅಂದ್ರೆ ನಂಗೆ ಇಷ್ಟ. ಮತ್ತು ಸೀರಿಯಲ್, ನಾನು ಯಾವ ಸೀರಿಯಲ್ನು ಹಿಂಗೆ ಡೈಲಿ ಅಂತ ನೋಡೋಂಗಿಲ್ಲ, ನೋಡಲೇಬೇಕಂತ ಏನು ನೋಡೋಂಗಿಲ್ಲ. ಯಾವಾಗ ಫ್ರೀ ಇರ್ತೇನಲ್ಲ ಅವಾಗಷ್ಟ ಟಿವಿ ಹಚ್ತೇನೆ, ನೋಡ್ತೀನಿ. ಈ ಮಧ್ಯಾಹ್ನ ಕರೆಂಟ್ ಇದ್ದು ಅಂದ್ರೆ ಇದು ಕ್ರೈಮ್ ಬರ್ತೈತಲ್ಲ, ಶಾಂತಮ್ ಪಾಪಮ್ಮ, ಅದನ್ನಂತೂ ಮಿಸ್ ಮಾಡಲಾರ್ದ ನೋಡ್ತೀನಿ. ಮತ್ತು ನೀವು ಯಾರಾದರೂ ಶಾಂತಮ್ ಪಾಪಮ್ ನೋಡ್ತೀರಾ ಅಂತ ಹೇಳ್ರಿ, ನೋಡೋಣ. ಕಮೆಂಟ್ ಆಫ್ ಇರ್ತೈತೆ ಆನ್ ಇರ್ತೈತೆ ಗೊತ್ತಿಲ್ಲ. ನಾನು ಮೊನ್ನೆನೂ ಹೇಳೀನಿ, ಪ್ರೆಗ್ನೆನ್ಸಿಗಾಗಿ ನಾನು ಟ್ರೈ ಮಾಡಕತ್ತೇನಿಲ್ಲ, ಹಾಗಾಗಿ ನಾನು ಕಮೆಂಟ್ನ ಆಫ್ ಇಟ್ಟೇನಿ ಅಂತೇಳಿ. ಯಾರಿಗಾದ್ರೂ ಬೇಜಾರಾದ್ರೆ ಕ್ಷಮೆ ಇರಲಿ. ಬರ್ರಿ, ನಮ್ದು ಊಟ ಆತೀಗ. ಒಯ್ತಾಟೋಯ್ ಮಸ್ತ್ ಆತು ನೋಡ್ರಿ ಊಟ. ಶೇಂಗಾ ಚಟ್ನಿ ಸೂಪರ್ ಆಗಿತ್ತು. ಕರೇನಾ? ಹಾಂ, ಕರೇನ. ಮತ್ತು ಕರೇನಾ ನನಗೆ ಹೇಳಿಲ್ಲ ನೋಡ್ರಿ, ಇಟ್ಟು ದಿವಸ ಮುಚ್ಚಿಟ್ಟಿದ್ಲಿ ಆಂಬರ್ ಶೇಂಗಾ ಚಟ್ನಿ. ಇವತ್ತು ತೋರಿಸಿದ್ಲು, ಮಸ್ತ್ ಆಗೈತೆ ಶೇಂಗಾ ಚಟ್ನಿ. ಶೇಂಗಾ ಚಟ್ನಿ, ಚೋಳಿಕಾಯಿ, ಶೇಂಗಾ ಚಟ್ನಿ, ಚೋಳಿಕಾಯಿ ಪಲ್ಯ, ಮತ್ತು ಸಜ್ಜಿ ರೊಟ್ಟಿ, ಬಿಸಿ ಜೋಳದ ರೊಟ್ಟಿ. ಇನ್ನು ಮಧ್ಯಾಹ್ನ ಊಟನ ಬೇಡೇನು, ಒಮ್ಮೆ ಸಂಜೆಕ ನೋಡ್ರಿ. ನಾವು ಸ್ವಲ್ಪ ಹೊರಗಡೆ ಹೋಗಿ ಅಡ್ಡಾಡಿ ಬಂದುಬಿಡ್ತೀವಿ. ಈಗ ಊಟ ಅಂತೂ ಫುಲ್ ಆಯ್ತು. ಹೋಗಿ ಬರ್ಲ್ಯಾ? ಓಕೆ ಬಾಯ್. ಓಕೆ ಬಾಯ್. ಊಟ ಮಾಡಿ ನೀನು. ಬರೀ ಊಟ ಮಾಡೋಣಂತ. ಚೋಳಿಕಾಯಿ ಪಲ್ಯ, ರೊಟ್ಟಿ, ಸೌಂತಿಕಾಯಿ ಪಲ್ಯ ಮಸ್ತ್ ಆಗೈತೆ.
ಯಾರಿಗಾರ ಚೋಳಿಕಾಯಿ ಪಲ್ಯ ಸಜ್ಜಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಯಾರಿಗೆ ಇಷ್ಟ ಅಂತೇಳಿ ಕಮೆಂಟ್ ಮಾಡ್ಯಾರಿ. ಸ್ವಲ್ಪ ಸಾರು ಹಾಕ್ಕೊಂಡೆ ನಾನು, ಮಸ್ತಾಗೈತಿ ಸಾರು, ಮಸ್ತಾಗೈತಿ ಸಾರ. ನಾನು ತಿನ್ನೋಂಗೆ ಮಾಡ್ಕೊಂಡೇನೆ, ಪಲ್ಯ ನಮ್ಮ ಮನೆಯವ್ರು ತಿನ್ನೋಂಗೆ ಮಾಡೇನಿ. ಅವ್ರಿಗೆ ಎಲ್ಲದಕ್ಕೂ ಬೆಲ್ಲ ಹಾಕ್ಬೇಕು, ನಂಗೆ ಯಾವುದಕ್ಕೂ ಬೆಲ್ಲ ಬೇಡ. ಕಡೆ ಹೋಗ್ತಪ್ಪ, ಅಲ್ಲಿ ಹಚ್ಚ ಕಡೆ ಹೋಗ್ಲೇ ನಾನು. ಅಲ್ಲಿ ಹೊಂಟೈತೆ ನೋಡ್ರಿ, ಅವೇನು ಮಾಡ್ರಿ ನೋಡ್ರಿ, ಮನೆ ಇಂಥದಿತ್ತಿಲ್ಲ, ಎಲ್ಲಿಯೂ ಬರ್ತಾವ ಯಾರಿಗೆ ಗೊತ್ತೀವು. ಜುಮ್ ತಗೊಂಡ್ರೆ ಕ್ಲಿಯರಾಗಿ ಕಾಣಿಸಂಗಿಲ್ಲ ನಿಮ್ಗೆ. ಜಸ್ಟ್ ನಾನು ಕಾಟನ್ ಮೇಗಂದ್ರೆ ಹೇಳಿದ್ ನಮ್ಮ ಪಪ್ಪಿ ಈಗ ಬಂದೈತೆ ಅದಕ್ಕೆ ಊಟ ಹಾಕಕ್ಕಂತೇಳಿ. ಮೊದಲೆಲ್ಲ ಕಾಟ ಇಲ್ದಾಗ ಈ ಟೈಮಲ್ಲಿ ನಾವು ಕೆಳಗೆ ಮುಕ್ಕೋತಿದ್ವಿ ನಿದ್ದಿಗನ್ನಾಗ. ನೋಡ್ರಿ ಅವ್ರ ಮ್ಯಾಗ ಕಾಲ್ಗೇಲಿ ಹೋಗೋದ್ರೆ ಮುಗೀತು ನಮ್ಮ ಕತೆ. ಬರ್ತಾ ಸಾಮಾನ್ಯವಾಗಿ ನಾವು ಇರೋದು ಭೂಮಿಯಾಗೆಲ್ಲ ಎಷ್ಟು ದೊಡ್ಡದೈತೆ ನೋಡ್ರಿ. ಅದು ನಿಮ್ಗೆ ಇಲ್ಲಿನ್ನೂ ಸಣ್ಣದು ಕಾಣಿಸ್ತೈತಿದೆ ವಿಡಿಯೋದೊಳಗೆ. ಹೂವಿನ ಗಿಡದಾಗ ಹೊಕ್ಕೈತೆ ಅದನ್ನು. ಎಂಥದ ವೆಂಕಟೇಶ್ ಇದು ಹಾವ ಮ್ಯಾಗ ಪಟ್ ಐತಿ, ಇಲ್ಲಿ ನಿಮಗೆ ಕಾಣಿಸಂಗಿಲ್ಲ. ಫ್ರೆಂಡ್ಸ್, ಇದನ್ನು ಹಾವು ಐತಲ್ಲ ನಮ್ಮನೆ ರಿಕಟ್ ಹಂಗೆ ನುಗ್ಸಿ ಇದ್ರ ಕಡೆ ಹೋತು. ಯಾಕೇನೋ ಗೊತ್ತಿಲ್ಲ, ಇತ್ತೀಚೆಗಂತೂ ಭಾಳ ಅಂದ್ರೆ ಭಾಳ ಹಾವು ಬರಾಕತ್ತವ. ತಂಪು ಜಾಸ್ತಿ ಆಗೈತಿಲ್ಲ, ಅದಕ್ಕೈತೇನು ಎದಕ್ಕೈತೆ ಗೊತ್ತಿಲ್ಲ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಆ ವಿಡಿಯೋನ ಲೈಕ್ ಮಾಡಿರಿ, ಇತ್ತೀಚೆಗೆ ಲೈಕ್ ಮಾಡೋದನ್ನು ಮರೆಯಕತ್ತೀರಿ.